ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬ ದಿನದಿಂದ ಎಲ್ಲೂ ಟ್ರಿಪ್ ಹೋಗ್ತಾ ಮನಸ್ಸಿಗೆ ಸ್ವಲ್ಪ ಬೇಜಾರಾದಂಗೆ ಅನಿಸ್ಬಿಟ್ಟಿತ್ತು. ಇವತ್ತು ಬೈಕಲ್ಲಿ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬ ಹತ್ತಿರ ಇರೋದ್ರಿಂದ ಪಾದಯಾತ್ರೆ ಹೋಗೋರು ಜಾಸ್ತಿ ಜನ ಇದ್ದಾರೆ. ಸ್ವಲ್ಪ ರಶ್ ಇರುತ್ತೆ ಅನಿಸುತ್ತೆ. ಈಗ ಟೈಮ್ 7:15. ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಷ್ಟರಲ್ಲಿ ಒಂದು 10:30 ಆಗ್ಬೋದು. ದಾರಿ ಮಧ್ಯದಲ್ಲಿ ಎಲ್ಲಾದರೂ ನಿಲ್ಲಿಸಿ ತಿಂಡಿ ತಿಂದು ಹೋಗೋಣ. ತಿಂಡಿ ತಿನ್ನೋದಕ್ಕೆ ಅಂತ ಅಲ್ಗೂರ್ನ ಬಾಬು ಹೋಟ್ಲಿಗೆ ಬಂದಿದ್ದೀನಿ. ಇಲ್ಲೊಂದು 2 ಇಡ್ಲಿ ತಿನ್ಕೊಂಡು ನಿಧಾನಕ್ಕೆ ಬೈಕಲ್ಲಿ ಹೊರಡೋಣ. ಇಲ್ಲಿ ಬಾಬು ಹೋಟ್ಲಲ್ಲಿ ಒಳ್ಳೆ ತಿಂಡಿ ಆಯಿತು. ಬಿಸಿ ಬಿಸಿ ಇಡ್ಲಿ ತಿನ್ಕೊಂಡು ಈಗ ಹೊರಟಿದ್ದೀನಿ. ನೆಕ್ಸ್ಟ್ ಇನ್ನೆಲ್ಲೂ ಸ್ಟಾಪ್ ಇಲ್ಲ. ಅನೂರ್ ಹತ್ರ ಒಂದು ಕಡೆ ಕುಡ್ಕೆ ಟೀ ಸಿಗ್ತದೆ. ಅಲ್ಲೊಂದು ಕಡೆ ಟೀ ಕುಡ್ಕೊಂಡು ಹೊರಟ್ರೆ ಸೀದಾ ಮಹದೇಶ್ವರನ ಬೆಟ್ಟನೇ. ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅನೂರ್ ಆದಮೇಲೆ ಅನೂರ್ ತಂದೂರಿ ಚಾಯ್ ಅಂತ ಒಂದು ಟೀ ಸ್ಟಾಲ್ ಸಿಗುತ್ತೆ. ಇಲ್ಲಿ ತಂದೂರಿ ಚಾಯ್ ಮಾಡ್ತಾರೆ, ತುಂಬ ಚೆನ್ನಾಗಿರ್ತದೆ. ನಾನು ಈ ಕಡೆ ಬಂದಾಗ ಇಲ್ಲಿ ಸ್ಟಾಪ್ ಕೊಟ್ಟು ಒಂದು ಸರಿ ಟೀ ಕುಡಿದು ಹೋಗ್ತೀನಿ. ನೀವು ಮಹದೇಶ್ವರನ ಬೆಟ್ಟ ಕಡೆಗೆ ಬಂದರೆ ಇಲ್ಲೊಂದು ಸರಿ ಟೀನ ಟ್ರೈ ಮಾಡಿ. ಸಿಗರೇಟ್ ಬೇಕಲ್ಲ ರೆಡಿ ತಗೊಳ್ಳಿ. ಟೀ ಕುಡಿದು ಮಧ್ಯದಲ್ಲಿ ಸ್ಟಾಪ್ ಕೊಡಲ. ಅಲ್ಲಿಂದ ತಾಳ್ಬೆಟ್ಟಕ್ಕೆ ಬಂದೆ. ಇಲ್ಲಿ ಧೂಪ ಹಾಕಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಇಲ್ಲಿಂದ ಮುಂದಕ್ಕೆ ಮುಂದುವರಿಯೋದು ಪ್ರತೀತಿ. ಇಲ್ಲಿ ಧೂಪ ಹಾಕಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಈಗ ಇಲ್ಲಿಂದ ಹೊರಟಿದ್ದೀನಿ. ಇನ್ನೆಲ್ಲೂ ಮಧ್ಯ ಸ್ಟಾಪ್ ಕೊಡಲ್ಲ. ಮಹದೇಶ್ವರನ ಬೆಟ್ಟಕ್ಕೆ ಹೋಗೋದೆ. ನಾನು 10:30 ಅಷ್ಟರಲ್ಲಿ ಹೋಗ್ಬೋದು ಅಂದ್ಕೊಂಡೆ, ಬಟ್ ಸ್ಟಾಪ್ಗಳು ಜಾಸ್ತಿ ಆಗಿ ನಿಧಾನ ಆಗೋಯ್ತು. ತಾಳ್ಬೆಟ್ಟದಿಂದ ಹೊರಟು ಮಧ್ಯೆ ಎಲ್ಲೂ ನಿಲ್ಲಿಸಲಿಲ್ಲ. ಒಂದು 30-35 ನಿಮಿಷ ಆಯಿತು. ಬಂದ್ಬಿಟ್ಟೆ ಮಹದೇಶ್ವರನ ಬೆಟ್ಟಕ್ಕೆ. ಅಲ್ಲೇ ಗಾಡಿನ ಪಾರ್ಕ್ ಮಾಡಿ ದೇವಸ್ಥಾನ ಹತ್ರ ಬಂದಿದ್ದೀನಿ. ಜನ ಏನು ರಶ್ ಇಲ್ಲ, ಆರಾಮಾಗಿ ದರ್ಶನ ಆಯ್ತದೆ. ಮುಗಿಸ್ಕೊಂಡು ದಾಸೋಹದಲ್ಲಿ ಪ್ರಸಾದ ಮಾಡಿಕೊಂಡು ಸಾಲೂರು ಮಠಕ್ಕೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಇಂಡಿ ಬಸವೇಶ್ವರ ಅಂತದೆ, ಅಲ್ಲಿಗೇನಾದರೂ ಆದರೆ ಅಲ್ಲಿಗೆ ಹೋಗಿ ಅದು ನೋಡಿಕೊಂಡು ಅಲ್ಲಿಂದ ಹೊರಡೋದೆ. ಬೇರೆ ಏನಿಲ್ಲ. ಮಹದೇಶ್ವರನ ದೇವಸ್ಥಾನಕ್ಕೆ ಮಾದಪ್ಪನ ದರ್ಶನ ಮಾಡಬೇಕು ಅಂತಲೇ ಬಂದಿರೋದು. ಅದೊಂದೇ, ಬೇರೆ ಇನ್ನೆಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ. ಸದ್ಯಕ್ಕೆ ಹೋಗಿ ಅಚ್ಚುಕಟ್ಟಾಗಿ ದರ್ಶನ ಮಾಡಿಕೊಂಡು ಆಚೆ ಬರ್ತೀನಿ. ನೋಡೋಣ ಎಷ್ಟೊತ್ತಾಗುತ್ತೆ.
ಒಂದು ಅರ್ಧ ಗಂಟೆಲಿ ಆಗ್ಬಿಡ್ಬೋದು, ಏನೂ ಜನ ಇಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ದೇವಸ್ಥಾನದ ಬಲಭಾಗಕ್ಕೆ ಹಿಂಗೆ ದೇವಸ್ಥಾನದ ಆಪೋಸಿಟ್ ಬಂದು ನಿಂತ್ಕೊಂಡ್ರೆ ಬಲಭಾಗದಿಂದ ಧರ್ಮದರ್ಶನಕ್ಕೆ ಕ್ಯೂ ಸ್ಟಾರ್ಟ್ ಆಯ್ತದೆ. ಅಲ್ಲಿಂದ ಕ್ಯೂಗೆ ಹೋಗ್ತಾ ಇದ್ದೀನಿ. ಹೋದರೆ ಡೈರೆಕ್ಟ್ ಗರ್ಭಗುಡಿಗೆ ಸುತ್ತಾಕೊಂಡು ಹೋಗ್ಬೇಕು. ಯಾರೂ ಜನ ಇಲ್ಲ, ಎಲ್ಲ ಅಲ್ಲೊಬ್ರು ಇಲ್ಲೊಬ್ರು ಹೋಯ್ತವ್ರೆ ನೋಡಿ ಅಷ್ಟೇ. ಫುಲ್ಲು ಖಾಲಿ ಆರಾಮಾಗಿ ದರ್ಶನ ಆಗ್ಬಿಡ್ತದೆ. ರೀಸೆಂಟಾಗಿ ಬಂದಾಗ ಕೆಲವು ಸರಿ ಎಲ್ಲ ಇಷ್ಟು ಬೇಗ ದರ್ಶನ ಆಗಿಲ್ಲ. ಜನ ಇದ್ದಂಗೆ ಇರೋರು ಯಾವಾಗ ಬಂದ್ರು, ಯಾವಾಗಾದರೂ ಬಂದ್ರೂ ಏನಾದರೂ ವಿಶೇಷ ದಿನ ಇರೋದು ಆ ಟೈಮಲ್ಲಿ ಜನ ಇರೋದು. ಇವತ್ತು ಬುಧವಾರ ಏನು ವಿಶೇಷ ದಿನ ಇಲ್ಲದೆ ಇರೋದ್ರಿಂದ ಯಾರು ಜನಗಳಿಲ್ಲ, ಆರಾಮಾಗಿ ದರ್ಶನ ಆಗ್ಬಿಡ್ತಿದೆ. ಸಕಲ ಭಾಗ್ಯ ಕೊಟ್ಟು ಭಗವಂತ ಮನೆ ದರ್ಶನ ಮುಗಿಸ್ಕೊಂಡು ಒಂದು 20 ನಿಮಿಷದಲ್ಲಿ ಆಚೆ ಬಂದ್ಬಿಟ್ಟೆ. ಎಲ್ಲೂ ಕ್ಯೂ ಸ್ಟಾಪ್ ಆಗಲಿಲ್ಲ, ಜನ ಕಡಿಮೆ ಇರೋದ್ರಿಂದ ಫಾಸ್ಟಾಗಿ ಮೂವ್ ಆಗ್ತಿತ್ತು. ಹೋಗಿ ಆರಾಮಾಗಿ ದರ್ಶನ ಚೆನ್ನಾಗಾಯಿತು. ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಒಂದು 20 ನಿಮಿಷ ಒಳಗಡೆ ಕೂತಿದ್ದೆ. ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮನಸ್ಸಿಗೆ ನೆಮ್ಮದಿ ಅನಿಸ್ತು. ಆಚೆ ಕಡೆ ಬಂದು ದೇವಸ್ಥಾನ ಪೂರ್ತಿ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಪ್ರಸಾದ ತಗೊಂಡು ದಾಸೋಹದಲ್ಲಿ ಊಟ ಮಾಡಿಕೊಂಡು ಸಾಲೂರು ಮಠಕ್ಕೆ ಹೋಗಿ ಅಲ್ಲಿಂದ ಹೊರಡಬೇಕು. ಇಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಆಲಂಬಾಡಿ ಬಸಪ್ಪ ಅಂತದೆ, ಅದನ್ನ ನೋಡಿಕೊಂಡು ಹಾಗೆ ಸುತ್ತ ಆ ಕಡೆಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಪ್ರಸಾದ ಸಿಗ್ತದೆ. ಪ್ರಸಾದ ತಗೊಂಡು ದಾಸೋಹಕ್ಕೆ ಕ್ಯೂ ಅಲ್ಲಿ ಹೋಗಿ ನಿಂತ್ಕೋಬೇಕು. ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಡೋಣ. ಈಗ ಫಸ್ಟು ಆಲಂಬಾಡಿ ಬಸಪ್ಪನ ಮೇಲ್ಗಡೆಗೆ ಹೋಗಿ ಆಲಂಬಾಡಿ ಬಸಪ್ಪನ ದರ್ಶನ ಮಾಡ್ಕೊಂಡು ದಾಸೋಹದಿಂದ ಊಟ ಮಾಡ್ಕೊಂಡು ಆಚೆ ಬಂದೆ. ಒಳ್ಳೆ ಊಟ, ಪಾಯಸ, ಕೂಟು, ಅನ್ನ, 2 ಥರ ಸಾರು, ಮಜ್ಜಿಗೆ, ಸಂತೃಪ್ತಿ. ಇಲ್ಲಿಂದ ಈಗ ಪಾರ್ಕಿಂಗ್ ಹೋಗಿ ಗಾಡಿ ಎತ್ಕೊಂಡು ಸಾಲೂರು ಮಠದ ಹತ್ರಕ್ಕೆ ಹೋಗಿ ಅಲ್ಲೊಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಹೊರಡೋದೆ. ಎಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟು ಕೊಳ್ಳೇಗಾಲದಲ್ಲಿ ಒಂದು ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಆದರೆ ಅಲ್ಲಿ ಹೋಗಿದ್ದು ಎಲ್ಲಿಗೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಅಲ್ಲಿಗೆ ಹೋಗಿದ್ದು ಅಲ್ಲಿಂದ ಮಳವಳ್ಳಿ ಹತ್ರ ಮಾರೇನಹಳ್ಳಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲಿಂದ ಇನ್ನೊಂದು ಮೊನ್ನೆ ಮೈಸೂರು ಕಥೆಗಳು ಧರ್ಮೀಸರು ರಾವಣನಿಗೆ ಮೈಸೂರು ಕಥೆಗಳು ಧರ್ಮೇಂದ್ರ ಸರ್ ರಾವಣನ ದೇವಸ್ಥಾನದ ಬಗ್ಗೆ ಹೇಳಿದ್ರು ಮಳವಳ್ಳಿ ಹತ್ರ. ನಾನು ಆ ಕಡೆ ಸುಮಾರು ಸರಿ ಓಡಾಡಿದ್ದೀನಿ, ನೋಡಿದ್ದೀನಿ, ಬಟ್ ಹೋಗಿರಲಿಲ್ಲ. ಇವತ್ತು ಅಲ್ಲಿಗೂ ಒಂದು ಸರಿ ಹೋಗ್ಬಿಟ್ಟು ಹೋಗೋಣ. ಟೈಮ್ ಇದೆ, ಸಂಜೆ 4:30-5 ಗಂಟೆ ಅಷ್ಟರಲ್ಲಿ ಮನೆ. ಇದು ಸಾಲೂರು ಮಠದ ಮುಂಭಾಗದಲ್ಲಿರುವಂಥ ಗುಹೆ. ಈ ಗುಹೆ ಒಳಗಡೆ ಮಹದೇಶ್ವರರು ತಪಸ್ ಮಾಡ್ತಿದ್ರು ಅಂತ ಪ್ರತೀತಿ. ಇಲ್ಲಿ ಅವರ ಪಾದಿಕೆ, ಬೆತ್ತ, ಕೆಲವೊಂದು ವಸ್ತುಗಳನ್ನ ಇಡಲಾಗಿದೆ. ದಿನ ಇಲ್ಲಿ ಪೂಜೆ ಮಾಡಲಾಗ್ತದೆ.
ಯಾವ್ದು ಕರೆಕ್ಟ್ ಸಾಲೂರು ಮಠದಿಂದ ಹೊರಡ್ತಾ ಇದ್ದೀನಿ. ಇನ್ನೆಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟ್ ಕೊಳ್ಳೇಗಾಲನೇ. ಮಾತ್ರ ಬಿಸಿಲು ಹಾಕೊಂಡು ಸರಿಯಾಗಿ ಕುಂತದೆ. ಏನಿಲ್ಲ, ಹೊರಟ್ಬಿಡ್ತೀನಿ. ಎಲ್ಲೂ ಸ್ಟಾಪ್ ಕೊಟ್ಕೊಂಡು ಜಾಸ್ತಿ ನಿಲ್ಸ್ಕೊಂಡು ನಿಂತ್ಕೊಳ್ಳಲ್ಲ. ನೋಡೋಣ, ಮಧ್ಯೆ ಎಲ್ಲಾದರೂ ಎಳ್ನೀರು ಸಿಕ್ಕಿದ್ರೆ ಅಲ್ಲಿ ಒಂದು ಕಡೆ ಕುಡಿಯೋಣ. ಕೊಳ್ಳೇಗಾಲಕ್ಕೆ ಹೋಗಿ ಅಲ್ಲಿಂದ ಮಾರೇನಹಳ್ಳಿ ದೇವಸ್ಥಾನದಿಂದ ಅಲ್ಲಿ ರಾವಣೇಶ್ವರ ದೇವಸ್ಥಾನಕ್ಕೆ ಆದರೆ